ಈಗ ನಿಮಗೆ ಬಿಗ್ ಬಾಸ್ ಅಲ್ಲಿ ಯಾರು ತುಂಬಾ ಫೇವರೇಟ್? ನನಗೆ ಬಿಗ್ ಬಾಸ್ ಅಲ್ಲಿ ಫೇವರೇಟ್ ಅಂದರೆ ಇಬ್ಬರು ಇದ್ದಾರೆ. ಒಂದು ಮಂಜು ಭಾಷಿಣಿ ಮ್ಯಾಮು, ಇನ್ನೊಂದು ಕಾಕ್ರೋಚ್ ಸುದ್ದಿ ಅವರು. ನಿಮ್ಮ ಫೇವರೇಟ್ ಯಾರನ್ನು ಕಂಡ್ರೇನೆ ಆಗೋದಿಲ್ಲ, ನಾನು ಅವ್ರ ಹತ್ರನೂ ಹೋಗ್ಬಾರ್ದಪ್ಪ, ವೈಬೇ ಬೇಡ ಅನ್ನೋದು? ಕಂಡ್ರೆ ಆಗಲ್ಲ ಅಂತ ಏನಿಲ್ಲ, ದ್ವೇಷ ಏನಿಲ್ಲ ಅವ್ರ ಮೇಲೆ. ಬಟ್ ಅಶ್ವಿನಿ ಗೌಡ ಅವ್ರು ನೋಡಿದಾಗ ನನಗೆ ಬೇಡ ಅಲ್ಲ, ಹಂಗೂ ಮಾತಾಡಿದ್ದೀವಿ ನಾವು, ಒಂದು 2-3 ಕಾನ್ವರ್ಸೇಷನ್ ಮಾತಾಡಿದ್ದೀವಿ. ಬಟ್ ನಂಗೆ ಅಷ್ಟು ಹಿಡಿಸಲ್ಲ. ಬಿಕಾಸ್ ಅವರು ಆ ಓವರ್ ಆ್ಯಕ್ಟಿಂಗ್ ಇದೆಲ್ಲ ಮಾಡಾದ್ಮೇಲೆ ನಂಗೆ ಸ್ವಲ್ಪ ದೂರ ಆಗಿಬಿಟ್ಟೆ. ನನ್ನ ಮನಸ್ಸಲ್ಲೇ ಇಲ್ಲ, ನಾನು ಎಫರ್ಟ್ ಹಾಕ್ಬಿಟ್ಟು ಹೋಗಿ ಮಾತಾಡಿಸ್ಬೇಕು ಅನಿಸಿಲ್ಲ ನನಗೆ ಯಾವತ್ತು. ಈಗ ನಿಮ್ಮ ಜಾಗದಲ್ಲಿ ಇವತ್ತು ಮನೆ ಬಿಟ್ಟು ಬೇರೆ ಯಾರು ಬರಬೇಕಿತ್ತು ನೀವು ಅಲ್ಲದೆ? ನಾವು ಅಲ್ಲದೆ ಇದ್ದಿದ್ರೆ ಹೋದ್ವಾರ ಅಕಸ್ಮಾತ್ ನಾಮಿನೇಟ್ ಆಗಬೇಕು ಅಂತ ಬಂದಾಗ ಜಾನ್ವಿ ಪರ್ಫೆಕ್ಟ್ ಕ್ಯಾಂಡಿಡೇಟ್ ಆಗ್ತಾಯಿದ್ರು. ತುಂಬ ಅವ್ರು ಕಂಪೇರ್ ಮಾಡಿದ್ರೆ ಸಿಕ್ಕಾಪಟ್ಟೆ ಇನ್ನೂ ಡಬಲ್ ಇದೆಲ್ಲ ಮಾಡಿದ್ದೀವಿ ನಾವು. ಸೊ 100% ಅವ್ರು ಆಗ್ತಾಯಿದ್ರು. ಹೌದಾ? ಈ ಒಂದು ವಾರದಲ್ಲಿ ನೋಡಿದ್ರಲ್ಲಿ ತುಂಬ ಕನ್ನಿಂಗ್ ಅಂತ ಯಾರು ಅನ್ಸುತ್ತೆ? ಕನ್ನಿಂಗ್ ಅಂದರೆ ಅದು ಕನ್ನಿಂಗ್ ಅನ್ನೋದು ಪಾಸಿಟಿವ್ ವೇನಲ್ಲೂ ವರ್ಕೌಟ್ ಆಗುತ್ತೆ ಆ ಮನೇಲಿ. ಕನ್ನಿಂಗ್ ಆಗೇ ಇರಬೇಕು ಆ ಮನೇಲಿ ವರ್ಕೌಟ್ ಮಾಡ್ಸೋಕ್ಕೆ. ಐ ಫೀಲ್ ಕಾಕ್ರೋಚ್ ಸುದ್ದಿ ಅವರು. ಕಾಕ್ರೋಚ್ ಸುದ್ದಿ, ಎಸ್. ಯಾರು ವಿನ್ ಆಗ್ಬೋದು? ಮೋಸ್ಟ್ಲಿ ಐ ಥಿಂಕ್ 3 ಹೆಸರುಗಳಿದೆ. ಒಂದು ಗಿಲ್ಲಿ, ಇನ್ನೊಂದು ಸುದಿ, ಮತ್ತು 3ನೇದು ಅಶ್ವಿನಿ ಗೌಡ. ಈ 3ರಲ್ಲಿ ಯಾರಾದರೂ ಒಬ್ಬರು ಗೆಲ್ಲಬಹುದು. ಬಟ್ ಗೆಲ್ಲಕ್ಕೆ ಮಾತ್ರ ಸಾಕಾಗಲ್ಲ, ಎಲ್ಲ ಥರದ ಯೋಚನೆಗಳು, ಸ್ಟ್ರಾಟಜೀಸ್, ಐಡಿಯಾಸು ಬೇಕು. ಅದೆಲ್ಲ ಇದ್ದರೆ ವರ್ಕೌಟ್ ಆಗುತ್ತೆ ಅಂತ ಹೇಳ್ತಾ ಇರೋದು. ಸೊ ಗೆಲ್ಲಿಗೆದ್ರು ಖುಷಿನೇ. ಬಟ್ ಹೆಂಗಸರಲ್ಲಿ ಯಾರಾದರೂ ರೆಪ್ರೆಸೆಂಟ್ ಮಾಡ್ಕೊಂಡು ಗೆದ್ದರೆ ತುಂಬ ದೊಡ್ಡ ವಿಷಯ ಆಗುತ್ತೆ. ಇಟ್ ವಿಲ್ ಬಿ ವೆರಿ ನೈಸ್ ಅಂತ. ಬಿಕಾಸ್ ಐ ಥಿಂಕ್ 12 ಸೀಸನ್ಗಳಲ್ಲಿ ಇಬ್ಬರೇ 2 ಸಲ ಗೆದ್ದಿದ್ದು. ಐ ಮೀನ್ ಗೆಲ್ಲೋ ಇದರಲ್ಲಿ ಜೆಂಡರ್ ಎಲ್ಲ ಬರಲ್ಲ, ಮೇಲ್ ಫೀಮೇಲ್ ಅಂತೆಲ್ಲ ಹೇಳ್ಬಿಟ್ಟು. ಬಟ್ ಯಾರಾದರೂ ಹೆಣ್ಮಕ್ಳು ಗೆದ್ದಾಗ ಇನ್ನೂ ಖುಷಿ ಆಗುತ್ತೆ ನಮಗೆ ಅಂತ. ಅದೊಂದು ಹೋಪ್ ಸಿಗುತ್ತೆ ಎಷ್ಟೋ ಜನರಿಗೆ ನೋಡ್ತಾ ಇರೋರಿಗೆ. ಸೊ ಇಟ್ ವಿಲ್ ಬಿ ನೈಸ್.